ಸರ್, ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಆಯಿತು, ಹೇಗೆ ಅನಿಸ್ತು ಸರ್? ಅಫ್ಕೋರ್ಸ್ ಕೊಟ್ಟಿದ್ದಾರೆ. ಭಾಳ ದಿನಗಳ ಹಿಂದೆ ನಮ್ಮ 3-4 ತಿಂಗಳಿಂದ ಮುಂಚೆನೇ ಕೊಡಬೇಕಾಗಿತ್ತು. ಹಾಗೇನು ಮತ್ತೆ ಡಿಲೇ ಆಯಿತು, ಕೊನೆಗೆ ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ನಿಮ್ಮವರ ಹೆಸರು ಇದೆಯಾ ಸರ್? ಇದನ್ನು ನಮ್ಮ ಜಿಲ್ಲೆಯವ್ರಿಗೆ ಕೊಟ್ಟಿದ್ದಾರೆ. ಇಬ್ಬರು ಶಾಸಕರಿಗೆ ಕೊಟ್ಟಿದ್ದಾರೆ. ಸೀನಿಯರ್ ಇದ್ದರು, ಅವರು ಕೊಡಲೇಬೇಕಾಗಿತ್ತು. ಅದನ್ನು ಕೂಡ ನಾವು ಹೇಳಿದ್ವಿ. ಅದು ನ್ಯಾಚುರಲ್ ಆಗಿ ಕೂಡ ಬಂದಿದೆ, ಅದರ ಏನು ಪ್ರಶ್ನೆ ಇಲ್ಲ. ಸೊ ಇನ್ನು ಕಾರ್ಯಕರ್ತರು ಕೂಡ ಕೊಡಬೇಕಾಗಿದೆ. ಮುಂದಿನ ಲೋಕಸಭಾ ಚುನಾವಣೆ ಅಂದಾಗ 3 ಪಕ್ಷಗಳಿಗೂ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಅಂತೂ ಇದ್ದೇ ಇದೆ ಸರ್. ಅಫ್ಕೋರ್ಸ್ ಅವರಿಬ್ಬರು ಜಂಟಿ ಆಗಿದ್ದಾರೆ, BJP ಮತ್ತು JDSನವರು. ಇದರಿಂದ ಕಾಂಗ್ರೆಸ್ಗೆ ಏನಾದರೂ ಹಿನ್ನಡೆ ಆಗ್ಬೋದಾ? ಸುಮಾರು ವರ್ಷಗಳಿಂದ ಕಾಂಗ್ರೆಸ್ JDS ಈ ಭಾಗದಲ್ಲಿ ಪ್ರಬಲ ವಿರೋಧಿಗಳು. ಸೊ ನಾವು JDSಗೆ ಹೋದ ತಕ್ಷಣ ಜೊತೆ ಇರೋದ್ರಿಂದ JDSನವರೆಲ್ಲ BJP ಓಟ್ ಹಾಕಿದ್ರು. ಓಕೆ, ಲಾಸ್ಟ್ ಟೈಮೇ ಪ್ರಯೋಗ ಆಗಿದೆ ಅದು. ಹೌದು. ಸೊ ಹೀಗಾಗಿ ನಾವು ಕಳೆದ ಸಾರಿ ಸ್ವತಂತ್ರವಾಗಿ ಹೋಗಿದ್ರು ಕೂಡ ಒಂದು 10ರಿಂದ 12 ಸೀಟು ಗೆಲ್ತಿದ್ವಿ ಸ್ವತಂತ್ರವಾಗಿ ಹೋಗಿದ್ರೆ. ಯಾಕಂದ್ರೆ ಅವ್ರು ಓಟ್ ಸ್ಪ್ಲಿಟ್ ಆಗ್ತಿತ್ತು. ಸುಮಾರು ಕಡೆ ನಾವು ದಾವಣಗೆರೆಯಲ್ಲಿ 10 ಸೋತಿದ್ದೀವಿ, ಕೊಪ್ಪಳದಲ್ಲಿ ಸೋತಿದ್ದೀವಿ, ಕರ್ಗೇಜಿ 30,000 ಎಲ್ಲ 30,000 ರೇಂಜ್ ಇದು. ಸೊ ಭಾಳ ಚೆನ್ನಾಗಿ ಗೆಲ್ತಿದ್ವಿ ನಾವು. ಸರ್, ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಆಯಿತು, ಹೇಗೆ ಅನಿಸ್ತು ಸರ್? ಅಫ್ಕೋರ್ಸ್ ಕೊಟ್ಟಿದ್ದಾರೆ. ಭಾಳ ದಿನಗಳ ಹಿಂದೆ ನಮ್ಮ 3-4 ತಿಂಗಳಿಂದ ಮುಂಚೆನೇ ಕೊಡಬೇಕಾಗಿತ್ತು. ಹಾಗೇನು ಮತ್ತೆ ಡಿಲೇ ಆಯಿತು, ಕೊನೆಗೆ ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ನಿಮ್ಮವರ ಹೆಸರು ಇದೆಯಾ ಸರ್? ಇದನ್ನು ನಮ್ಮ ಜಿಲ್ಲೆಯವ್ರಿಗೆ ಕೊಟ್ಟಿದ್ದಾರೆ. ಇಬ್ಬರು ಶಾಸಕರಿಗೆ ಕೊಟ್ಟಿದ್ದಾರೆ. ಸೀನಿಯರ್ ಇದ್ದರು, ಅವರು ಕೊಡಲೇಬೇಕಾಗಿತ್ತು. ಅದನ್ನು ಕೂಡ ನಾವು ಹೇಳಿದ್ವಿ. ಅದು ನ್ಯಾಚುರಲ್ ಆಗಿ ಕೂಡ ಬಂದಿದೆ, ಅದರ ಏನು ಪ್ರಶ್ನೆ ಇಲ್ಲ. ಸೊ ಇನ್ನು ಕಾರ್ಯಕರ್ತರು ಕೂಡ ಕೊಡಬೇಕಾಗಿದೆ. ಮುಂದಿನ ಲೋಕಸಭಾ ಚುನಾವಣೆ ಅಂದಾಗ 3 ಪಕ್ಷಗಳಿಗೂ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಅಂತೂ ಇದ್ದೇ ಇದೆ ಸರ್. ಅಫ್ಕೋರ್ಸ್ ಅವರಿಬ್ಬರು ಜಂಟಿ ಆಗಿದ್ದಾರೆ, BJP ಮತ್ತು JDSನವರು. ಇದರಿಂದ ಕಾಂಗ್ರೆಸ್ಗೆ ಏನಾದರೂ ಹಿನ್ನಡೆ ಆಗ್ಬೋದಾ? ಸುಮಾರು ವರ್ಷಗಳಿಂದ ಕಾಂಗ್ರೆಸ್ JDS ಈ ಭಾಗದಲ್ಲಿ ಪ್ರಬಲ ವಿರೋಧಿಗಳು. ಸೊ ನಾವು JDSಗೆ ಹೋದ ತಕ್ಷಣ ಜೊತೆ ಇರೋದ್ರಿಂದ JDSನವರೆಲ್ಲ BJP ಓಟ್ ಹಾಕಿದ್ರು. ಓಕೆ, ಲಾಸ್ಟ್ ಟೈಮೇ ಪ್ರಯೋಗ ಆಗಿದೆ ಅದು. ಹೌದು. ಸೊ ಹೀಗಾಗಿ ನಾವು ಕಳೆದ ಸಾರಿ ಸ್ವತಂತ್ರವಾಗಿ ಹೋಗಿದ್ರು ಕೂಡ ಒಂದು 10ರಿಂದ 12 ಸೀಟು ಗೆಲ್ತಿದ್ವಿ ಸ್ವತಂತ್ರವಾಗಿ ಹೋಗಿದ್ರೆ. ಯಾಕಂದ್ರೆ ಅವ್ರು ಓಟ್ ಸ್ಪ್ಲಿಟ್ ಆಗ್ತಿತ್ತು. ಸುಮಾರು ಕಡೆ ನಾವು ದಾವಣಗೆರೆಯಲ್ಲಿ 10 ಸೋತಿದ್ದೀವಿ, ಕೊಪ್ಪಳದಲ್ಲಿ ಸೋತಿದ್ದೀವಿ, ಕರ್ಗೇಜಿ 30,000 ಎಲ್ಲ 30,000 ರೇಂಜ್ ಇದು. ಸೊ ಭಾಳ ಚೆನ್ನಾಗಿ ಗೆಲ್ತಿದ್ವಿ ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.